ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಫೆಬ್ರವರಿ 15ನೇ ತಾರೀಕು ಬಹಳ ವಿಶೇಷವಾಗಿರುವ ಭಾನುವಾರದ ದಿನ 2026ರ ಮಹಾಶಿವರಾತ್ರಿ ಹಬ್ಬವನ್ನು ಹಿಂದೂ ಸಂಪ್ರದಾಯದ ಪ್ರಕಾರ ಧಾರ್ಮಿಕವಾಗಿ ಆಚರಿಸಲಾಗುತ್ತದೆ. ಈ ರಾಶಿ ಚಕ್ರದವರಿಗೆ ಅದೃಷ್ಟ ಮತ್ತು ಮಹಾಶಿವನ ಸಂಪೂರ್ಣವಾದ ಆಶೀರ್ವಾದ ಅನುಗ್ರಹ, ವಿಪರೀತವಾದ ರಾಜಯೋಗ, ಸಂಪತ್ತು ಮತ್ತು ಅದೃಷ್ಟ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳನ್ನು ಸೃಷ್ಟಿ ಮಾಡಿಕೊಡ್ತಾ ಇದೆ. ಮಹಾಶಿವರಾತ್ರಿ ಎಂದರೆ ಕೇವಲ ಉಪವಾಸ ಅಥವಾ ಜಾಗರಣೆ ಮಾತ್ರವಲ್ಲ, ಇದು ಶಿವತತ್ವವನ್ನು ಜಾಗೃತಿಗೊಳಿಸುವಂತಹ ರಾಷ್ಟ್ರೀಯಾಗಿರುತ್ತದೆ. 2026ರಲ್ಲಿ ಈ ದಿನ ಶನಿ, ಗುರು, ಚಂದ್ರರ ವಿಶೇಷವಾದ ಸಂಯೋಗ ಉಂಟಾಗುವ ಸಮಯಕ್ಕೆ ಸಮೀಪವಾಗಿರೋದ್ರಿಂದ ಕೆಲ ರಾಶಿಗಳಿಗೆ ಇದು ಜೀವನವನ್ನೇ ಬದಲಾಯಿಸುವಂತಹ ಅದೃಷ್ಟವನ್ನು ತಂದುಕೊಡುವಂತಹ, ಶ್ರೀಮಂತಿಕೆಯ ಜೀವನವನ್ನು ಹಾಗೂ ಸಾಲಬಾಧೆಯಿಂದ ಪರಿಹಾರವನ್ನು ಮಾಡುವಂತಹ ಅದೃಷ್ಟದ ಸಮೇತವಾಗಿ ಈ ರಾಶಿ ಚಕ್ರದವರ ಬಾಳು ಬಂಗಾರವಾಗುತ್ತದೆ. ರಾಶಿ ಹಣವನ್ನು ಬರಮಾಡ್ಕೊಳ್ತಾರೆ. ಮುಟ್ಟಿದ್ದೆಲ್ಲ ಬಂಗಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾದರೆ ಈ ಒಂದು ಮಹಾಶಿವರಾತ್ರಿ ಹಬ್ಬದಿಂದ ಸಂಪೂರ್ಣವಾಗಿ ಮಹಾಶಿವನ ಕೃಪೆಗೆ ಪಾತ್ರರಾಗುವ ರಾಶಿಗಳು ಯಾವ್ಯಾವು, ಯಾವೆಲ್ಲ ರೀತಿಯ ಲಾಭ, ಅದೃಷ್ಟ ಇವರ ಕೈ ಹಿಡಿಯುತ್ತೆ, ಇವರ ಕಷ್ಟಗಳಿಂದ ಪರಿಹಾರವನ್ನು ಯಾವ ರೀತಿ ಪಡೆದುಕೊಳ್ತಾರೆ, ಅಷ್ಟೇ ಅಲ್ಲದೆ ಇವರಿಗೆ ಶಿವನ ಅನುಗ್ರಹಕ್ಕೋಸ್ಕರ ಯಾವ ಪರಿಹಾರವನ್ನು ಅನುಸರಿಸಬೇಕೆಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿಯವರಿಗೆ ಅಕಸ್ಮಾತ್ ಆಗಿ ಹಣದ ಅವಕಾಶಗಳು ಬರುತ್ತದೆ. ನಿಂತಿದ್ದ ಕೆಲಸಗಳು ಮತ್ತೆ ಪುನಃ ಪ್ರಾರಂಭವಾಗುತ್ತೆ. ಶತ್ರುಗಳು ಮೌನವಾಗ್ತಾರೆ. ಕುಟುಂಬದಲ್ಲಿ ಗೌರವ, ಘನತೆ ಹೆಚ್ಚಾಗುತ್ತೆ. ವಿಶೇಷವಾಗಿ ಸಾಲ, ಕಾನೂನು ಸಮಸ್ಯೆ, ಉದ್ಯೋಗ ಅಡೆತಡೆಗಳಿಂದ ಬಳಲುತ್ತಿರುವಂಥವರಿಗೆ ಇದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಕಂಡುಕೊಳ್ಳುವಂತಹ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದರೆ ಸಿಂಹರಾಶಿ. ಅಧಿಕಾರ ಮತ್ತು ದೊಡ್ಡ ಅವಕಾಶ ಸಿಗ್ತಾ ಹೋಗುತ್ತೆ. ಸಿಂಹರಾಶಿಯವರಿಗೆ ಈ ಮಹಾಶಿವರಾತ್ರಿಯ ನಂತರ ರಾಜಯೋಗ ಜಾಗೃತಿಗೊಳಿಸುವಂತಹ ಸಮಯ. ಸೂರ್ಯನ ರಾಶಿಯಾದ ಸಿಂಹ ರಾಶಿಯವರಿಗೆ ಶಿವನ ತಪಸ್ಸಿನ ಶಕ್ತಿ ಸೇರಿದಾಗ ವ್ಯಕ್ತಿತ್ವವೇ ಮಿಂಚುತ್ತದೆ. ದೊಡ್ಡ ಹುದ್ದೆ ಅಥವಾ ನಾಯಕತ್ವದ ಅವಕಾಶ ಸಿಗ್ತಾ ಹೋಗುತ್ತೆ. ಸರ್ಕಾರಿ ಕೆಲಸ ಅಥವಾ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಯಶಸ್ಸು, ಸಮಾಜದಲ್ಲಿ ಗೌರವ, ಪ್ರಭಾವ, ಹಣಕ್ಕಿಂತ ಹೆಚ್ಚಾಗಿ ಪವರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿಯವರು ಖಂಡಿತವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಹೋಗ್ತಾರೆ. ಕಷ್ಟಗಳ ಸುರಿಮಳೆಯಿಂದ ದೂರವಾಗ್ತಾರೆ. ನೆಮ್ಮದಿ ಹಾಗೂ ಹಣಕಾಸಿನ ಅಭಿವೃದ್ಧಿಯನ್ನು ಪಡೆದುಕೊಳ್ತಾರೆ. ಯಾವುದೇ ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ ಮಾಡಿದರೂ ಕೂಡ ಅಧಿಕವಾದ ಲಾಭ ಇವರ ಕೈ ಹಿಡಿಯುತ್ತದೆ. ಅದೃಷ್ಟ ಒಟ್ಟಾರೆಯಾಗಿ ಇವರ ಪರವಾಗಿ ಕೆಲಸ ಮಾಡುತ್ತೆ. ಸಮಾಜದಲ್ಲಿ ಗೌರವವನ್ನು ಕಂಡುಕೊಳ್ತಾರೆ. ಇಲ್ಲಿಯವರೆಗೂ ಇದ್ದಂತಹ ಕಷ್ಟ, ಕಣ್ಣೀರು, ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ. ಕುಟುಂಬ ಜೀವನದಲ್ಲಿ ನೆಮ್ಮದಿಯನ್ನು ಬರಮಾಡ್ಕೊಳ್ತಾರೆ. ಇಷ್ಟರ ಅದೃಷ್ಟವನ್ನು ಸಿಂಹರಾಶಿಯವರು ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿಯಿಂದ ಪಡೆದುಕೊಂಡ್ರೆ ಇನ್ನು ಮುಂದಿನ 15 ವರ್ಷಗಳವರೆಗೂ ಕೂಡ ಇವರು ರಾಜಯೋಗದಲ್ಲಿ ಜೀವನವನ್ನು ನಡೆಸ್ತಾರೆ. ಅಷ್ಟೇ ಅಲ್ಲದೆ ಈ ದಿನ ಇವರು ಮಾಡಬೇಕಾದಂತಹ ವಿಶೇಷವಾದ ಪರಿಹಾರ ಅಂದರೆ ಶಿವನಿಗೆ ಅಭಿಷೇಕವನ್ನು ಮಾಡಿಸಬೇಕು. ಇದರಿಂದಾಗಿ ಶತ್ರುಗಳು ದೂರವಾಗ್ತಾರೆ. ಖಂಡಿತವಾಗಿ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ. ಈ ಸಮಯದಿಂದ ಬಿಲ್ವಪತ್ರೆಯಿಂದ ಲಿಂಗಕ್ಕೆ ಅರ್ಚನೆಯನ್ನು ಮಾಡಬೇಕು. ಖಂಡಿತವಾಗಿ ನಿಮ್ಮ ಬಾಳಿನ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಹಸ್ಯವಾದ ಸಂಪತ್ತು ಮತ್ತು ಅದೃಷ್ಟ ಕೈ ಹಿಡಿಯುತ್ತೆ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಅತ್ಯಂತ ಶಿವನಿಗೆ ಹತ್ತಿರವಾದಂತಹ ರಾಶಿ. ಮಹಾಶಿವರಾತ್ರಿ 2026ರಲ್ಲಿ ಖಂಡಿತವಾಗಿ ಇವರಿಗೆ ವಿಪರೀತವಾದ ಗಜಕೇಸರಿ ಯೋಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಗುಪ್ತವಾಗಿ ಇಟ್ಟಿರ್ತಕ್ಕಂಥ ಹಣ, ಆಸ್ತಿ, ಪಿತ್ರಾರ್ಜಿತ ಸಂಪತ್ತು ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇದೆ. ಅಕಸ್ಮಾತ್ ಆಗಿ ಹಣದ ಲಾಭ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಜೀವನದಲ್ಲಿ ಹೊಸ ವ್ಯಕ್ತಿಯ ಪ್ರವೇಶ, ಗುರು ಅಥವಾ ಸಹಾಯಕರ ಒಂದು ಮಾರ್ಗದರ್ಶನದಿಂದ ನಿಮ್ಮ ಬಾಳು ಬಂಗಾರವಾಗುತ್ತೆ. ಆಫೀಸ್ ಕೆಲಸದಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಉದ್ಯೋಗಸ್ಥರು ನಿಮಗೆ ಸಹಾಯವನ್ನು ಮಾಡ್ತಾರೆ. ಮನಸ್ತಾಪಗಳು, ಕುಟುಂಬದಲ್ಲಿರ್ತಕ್ಕಂಥ ತೊಂದರೆಗಳು ದೂರವಾಗುತ್ತೆ. ಗಂಡ ಹೆಂಡತಿ ನಡುವೆ ಪ್ರೀತಿ, ಬಾಂಧವ್ಯ, ನೆಮ್ಮದಿಯ ಜೀವನ, ಆಂತರಿಕ ಜಾಗೃತಿ ಆಗುತ್ತದೆ. ಈ ಸಮಯ ನಿಮ್ಮ ಭಯಗಳು ದೂರವಾಗುತ್ತೆ. ಖಂಡಿತವಾಗಿ ಈ ಸಮಯ ಸಾಧ್ಯವಾದಷ್ಟು ಮೌನವ್ರತವನ್ನು ಪಾಲಿಸಿದರೆ ಆದಷ್ಟು ಬೇಗ ಕೆಲಸಗಳು ನೀವು ಕಂಡ ಕನಸನ್ನು ನನಸು ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ. ಈ ರಾಶಿ ಚಕ್ರದವರಿಗೆ ಇರ್ತಕ್ಕಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋಕೆ ಈ ಸಮಯ ನಿಮ್ಮ ಕೈಲಾದಷ್ಟು ಬಡವರಿಗೆ ಸಹಾಯ ಮಾಡಿ. ಓದುವಂತಹ ವಿದ್ಯಾರ್ಥಿಗಳಿಗೆ ಪೆನ್, ಪುಸ್ತಕ ಕೊಡಿಸಿ. ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಮಹಾಮೃತ್ಯುಂಜಯ ಮಂತ್ರವನ್ನು
ಜಪಿಸೋದ್ರಿಂದ ಖಂಡಿತವಾಗಿ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ. ಮನಸ್ಸಿನಲ್ಲಿ ಇರ್ತಕ್ಕಂತಹ ಆತಂಕ, ಭಯ ಕಡಿಮೆ ಆಗ್ತಾ ಹೋಗುತ್ತೆ. ಮುಂದಿನ ರಾಶಿ ಕುಂಭ ರಾಶಿ. ಕುಂಭ ರಾಶಿಯಲ್ಲಿ ಕರ್ಮದ ಬದಲಾವಣೆ ಆಗುತ್ತೆ. ವಿಶೇಷವಾಗಿರುವಂಥ ಈ ರಾಶಿ ಚಕ್ರದವರ ಬಾಳಿನಲ್ಲಿ ಮಹಾಶಿವರಾತ್ರಿ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ, ಸಾಮರ್ಥ್ಯ, ಜೀವನದ ಮೌಲ್ಯವನ್ನು ತಿಳಿಸ್ಕೊಡ್ತಾ ಹೋಗುತ್ತೆ. ಇಂದಿನಿಂದ ಇನ್ನು ಮುಂದಿನ 7 ವರ್ಷಗಳು ನಿಮಗೆ ಕಷ್ಟಗಳಿಂದ ಪರಿಹಾರ ಕೊಡುವಂತಹ ದಿನ ಆಗಿರುತ್ತೆ. ನೀವು ಮಾಡುವಂತಹ ಪರಿಹಾರ, ಪೂಜೆ, ಪುನಸ್ಕಾರ ಖಂಡಿತವಾಗಿ ಉದ್ಯೋಗದಲ್ಲಿ ಬದಲಾವಣೆ, ಉತ್ತಮವಾದ ಆದಾಯ, ಜೀವನದ ದಿಕ್ಕೆ ಬದಲಾಗುತ್ತೆ. ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಶನಿ ದೋಷದಿಂದ ದೂರವಾಗ್ತೀರಾ. ಈ ದಿನ ಈ ರಾಶಿ ಚಕ್ರದವರು ಯಾವುದೇ ಒಂದು ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ ಮಾಡಿದರೂ ಕೂಡ ಅದರಲ್ಲಿ ಅತ್ಯಂತ ಹೆಚ್ಚಿನ ಹಾಗೂ ಶುಭ ಹಾಗೂ ಲಾಭವನ್ನು ಬರಮಾಡ್ಕೊಳ್ತಾರೆ. ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ಈ ದಿನ ಶಿವನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿದರೆ ಶನಿ ಕೃಪೆ ಸಂಪೂರ್ಣವಾಗಿ ಲಭಿಸುತ್ತದೆ. ಶಿವನ ದೇವಸ್ಥಾನಕ್ಕೆ ಹೋಗಿ 3 ಪ್ರದಕ್ಷಿಣೆಯನ್ನು ಹಾಕಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಈ ಸಮಯ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಅಥವಾ ಅನ್ನದಾನವನ್ನು ಮಾಡೋದು, ಪ್ರಾಣಿ ಪಕ್ಷಿಗಳಿಗೆ ಊಟವನ್ನು ನೀಡೋದು ಖಂಡಿತವಾಗಿ ನಿಮ್ಮ ಬಾಳಿನಲ್ಲಿ ಇರ್ತಕ್ಕಂಥ ಗೊತ್ತಿಲ್ಲದೆ ಇರುವಂತಹ ಶತ್ರುಗಳ ಕಾಟ ಕೂಡ ಶಮನವಾಗೋಕ್ಕೆ ಸಹಾಯ ಮಾಡಿಕೊಡುತ್ತೆ. ಇನ್ನು ಈ ರಾಶಿ ಚಕ್ರದವರ ಬಾಳಿನಲ್ಲಿ ಇರ್ತಕ್ಕಂಥ ನಾನಾ ರೀತಿಯ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, ಈ ರಾಶಿಯವರಿಗೆ ಇನ್ನು ಮುಂದೆ ಖಂಡಿತವಾಗಿ ದೂರವಾಗುವಂತಹ ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರ. ಮೀನ ರಾಶಿಯವರಿಗೆ ದೇವರ ಕೃಪೆ, ಭಾಗ್ಯೋದಯದ ಸಮಯ, ದೈವಿಕ ರಕ್ಷಣೆ ನಿಮ್ಮನ್ನು ಕಾಪಾಡುತ್ತೆ. ಗುರುಬಲ, ಶಿವ ಕೃಪೆಯಿಂದಾಗಿ ಯಾವುದೇ ಕೆಲಸ ಮಾಡಿದರೂ ಕೂಡ ಕನಸುಗಳು ಸಾಕಾರವಾಗುವಂತಹ ಸೂಚನೆ, ವಿದೇಶ ಸಂಬಂಧಪಟ್ಟ ಅವಕಾಶಗಳು, ಮಾನಸಿಕ ಶಾಂತಿ, ಹಣದ ಸ್ಥಿರತೆ, ಪ್ರಾರ್ಥನೆಗೆ ತಕ್ಷಣ ಫಲ ಸಿಗುತ್ತೆ. ಈ ರಾಶಿಯವರು ಈ ದಿನ ಖಂಡಿತವಾಗಿ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿದರೆ ಅದೃಷ್ಟ ಬೆನ್ನು ಹತ್ತುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ಶಿವನಿಗೆ ಪ್ರೀತಿಯಾಗುತ್ತೆ. ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನು ಕಂಡುಕೊಳ್ತೀರಾ. ಮಹಾಶಿವರಾತ್ರಿ 2026 ಕೇವಲ ಒಂದು ದಿನವಲ್ಲ, ಇದು ನಿಮ್ಮ ಭಾಗ್ಯದ ರೇಖೆ ಬದಲಾಗುವಂತಹ ರಾತ್ರಿ. ಯಾವ ರಾಶಿಯವರಿದ್ದರೂ ಕೂಡ ಶುದ್ಧ ಮನಸ್ಸಿನಿಂದ ಶಿವನನ್ನು ಸ್ಮರಣೆ ಮಾಡಿದರೆ ಕೂಡ ವಿಪರೀತ ರಾಜಯೋಗದ ಒಂದು ವಿಶೇಷವಾದ ಶಕ್ತಿ, ಸಾಮರ್ಥ್ಯ ನಿಮ್ಮನ್ನು ಕಾಪಾಡುತ್ತೆ. ನಿಮ್ಮ ಸ್ವಂತ ರಾಶಿಗೆ ಅನುಸಾರವಾಗಿ ಮಹಾಶಿವರಾತ್ರಿಯನ್ನು ಶ್ರದ್ಧೆ, ಭಕ್ತಿಯಿಂದ ಜಪ, ತಪ, ಉಪವಾಸ, ಅಭಿಷೇಕದ ವಿಧಾನವನ್ನು ಮಾಡ್ಕೊಂಡು ಹೋಗಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ನಾನಾ ರೀತಿಯ ಸಮಸ್ಯೆಯಿಂದ ಪರಿಹಾರವನ್ನು ಪಡೆದುಕೊಳ್ತೀರಾ. ಮುಂದಿನ ರಾಶಿ, ಈ ರಾಶಿ ಚಕ್ರದವರಿಗೆ ಅದ್ಭುತವಾದಂತಹ ಶಕ್ತಿ ಬರುವ ಸಮಯ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರಿಗೆ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಇರ್ತಕ್ಕಂಥ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ. ಕಷ್ಟಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ. ನೆಮ್ಮದಿಯ ಜೀವನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಮಹಾಶಿವರಾತ್ರಿ ಖಂಡಿತವಾಗಿ ಇವರ ಬಾಳನ್ನು ಬದಲು ಮಾಡುತ್ತೆ. ಮಹಾಶಿವನ ಸಂಪೂರ್ಣ ಕೃಪೆ ಇವರ ಕೆಲಸ ಕಾರ್ಯದ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತೆ. ಇಲ್ಲಿಯವರೆಗೆ ಇದ್ದಂತಹ ಕಷ್ಟದ ಪರಿಸ್ಥಿತಿಗಳು ದೂರವಾಗುತ್ತೆ. ಕುಟುಂಬ ಜೀವನದಲ್ಲಿ ನೆಮ್ಮದಿ, ಶಕ್ತಿ, ಶಾಂತಿ, ಸಮೃದ್ಧಿ ವೃದ್ಧಿಯಾಗುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಷ್ಟರ ಅದೃಷ್ಟವನ್ನು ಈ ರಾಶಿಯವರು ಬರಮಾಡ್ಕೊಳ್ತಾರೆ. ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಕಷ್ಟಗಳು 100ಕ್ಕೆ 100ರಷ್ಟು ದೂರವಾಗುವ ಸಾಧ್ಯತೆ ಇದ್ದು, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಆಸೆ, ಕನಸನ್ನು ನನಸು ಮಾಡಿಕೊಳ್ಳೋಕೆ ಈ ಸಮಯ ಸೂಕ್ತವಾಗಿರುತ್ತೆ. ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರವನ್ನು ಪಡೆದುಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಇಷ್ಟೆಲ್ಲ ಅದೃಷ್ಟವನ್ನು ಬರಮಾಡಿಕೊಳ್ಳುವಂತಹ ಈ 5 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.